ಅಯೋಧ್ಯೆ ಎಂಬ ಪವಿತ್ರ ನಗರದಲ್ಲಿ ದಶರಥ ಮಹಾರಾಜನು ಧರ್ಮನಿಷ್ಠ ರಾಜನಾಗಿದ್ದ. ಅವನ 4 ಪುತ್ರರಲ್ಲಿ ಹಿರಿಯನು ಶ್ರೀರಾಮ, ಸತ್ಯ, ಧರ್ಮ, ಕರುಣೆಯ ಮೂರ್ತಿ. ಲಕ್ಷ್ಮಣನು ರಾಮನ ನೆರಳಿನಂತೆ ಇದ್ದ. ರಾಮ ನಗಿದರೆ ಲಕ್ಷ್ಮಣ ನಗುತ್ತಿದ್ದ. ರಾಮ ದುಃಖಪಟ್ಟರೆ ಲಕ್ಷ್ಮಣನ ಹೃದಯ ನಡುಗುತ್ತಿತ್ತು. ಸೀತೆಯೊಂದಿಗೆ ರಾಮನ ವಿವಾಹ ನಡೆದ ದಿನ ಅಯೋಧ್ಯೆ ಸ್ವರ್ಗದಂತೆ ಮಿಂಚಿತು. ಸೀತೆಯು ಕೇವಲ ಪತ್ನಿಯಲ್ಲ, ರಾಮನ ಧರ್ಮಯಾತ್ರೆಯ ಸಂಗಾತಿ. ಆದರೆ ವಿಧಿಯ ಆಟ ಆರಂಭವಾಯಿತು. ಕೈಕೇಯಿಯ ವರದಿಂದ ರಾಮನಿಗೆ 14 ವರ್ಷ ವನವಾಸ ವಿಧಿಸಲಾಯಿತು. ರಾಮನು ಯಾವುದೇ ಬೇಸರವಿಲ್ಲದೆ ಹೇಳಿದ, ತಂದೆಯ ಮಾಟು ಪಾಲಿಸುವುದೇ ನನ್ನ ಧರ್ಮ. ಸೀತೆಯು ಹೇಳಿದಳು, ಸ್ವಾಮಿ, ನೀವಿರುವೆಡೆ ನನ್ನ ಮನೆ. ಲಕ್ಷ್ಮಣನು ದೃಢವಾಗಿ ನಿಂತು ಹೇಳಿದ, ಅಣ್ಣ, ನಿಮ್ಮ ಸೇವೆಯೇ ನನ್ನ ಜೀವನ. ಅವರು ಅರಣ್ಯಗಳಲ್ಲಿ ಸಂಚರಿಸಿದರು. ದಂಡಕಾರಣ್ಯ, ಚಿತ್ರಕೂಟ, ಪಂಚವಟಿ. ಲಕ್ಷ್ಮಣನು ರಾತ್ರಿ ನಿದ್ರೆ ಮರೆತು ಕಾವಲು ನಿಂತ. ಸೀತೆ ಅರಣ್ಯದ ಕಷ್ಟಗಳಲ್ಲೂ ರಾಮನ ಮುಖ ನೋಡುತ್ತಾ ಸಂತೋಷ ಕಂಡಳು. ಪಂಚವಟಿಯಲ್ಲಿ ಶೂರಪರ್ಣಖ ಬಂದಳು. ಅವಳ ಅಹಂಕಾರ, ಆಸೆ ರಾಕ್ಷಸತನಕ್ಕೆ ಕಾರಣವಾಯಿತು. ಖರ ದೂಷಣರ ಯುದ್ಧದಲ್ಲಿ ರಾಮ ಲಕ್ಷ್ಮಣರು ಧರ್ಮದ ಶಕ್ತಿಯನ್ನು ತೋರಿಸಿದರು. ಮಾರೀಚನು ಚಿನ್ನದ ಜಿಂಕೆಯಾಗಿ ಬಂದು ಸೀತೆಯ ಮನಸ್ಸನ್ನು ಮೋಸಗೊಳಿಸಿದ. ರಾಮನು ಜಿಂಕೆಯ ಹಿಂದೆ ಹೋದ. ಲಕ್ಷ್ಮಣನು ಸೀತೆಯನ್ನು ರಕ್ಷಿಸಲು ಲಕ್ಷ್ಮಣರೇಖೆ ಎಳೆದ. ಆದರೆ ರಾವಣ ವೇಷಧಾರಿಯಾಗಿ ಬಂದು ಸೀತೆಯನ್ನು ಅಪಹರಿಸಿದ. ಆಕಾಶದಲ್ಲಿ ಸೀತೆ ಕಿರುಚಿದಳು, ರಾಮ, ಲಕ್ಷ್ಮಣ! ಜಟಾಯು ಯುದ್ಧ ಮಾಡಿಬಿದ್ದ. ಅವನ ಬಲಿ ರಾಮನ ಕಣ್ಣುಗಳನ್ನು ನೀರಿನಲ್ಲಿ ಮುಳುಗಿಸಿತು. ಕಿಷ್ಕಿಂಧೆಯಲ್ಲಿ ರಾಮಲಕ್ಷ್ಮಣರು ಸುಗ್ರೀವನನ್ನು ಭೇಟಿಯಾದರು. ಅಲ್ಲಿ ಮೊದಲ ಬಾರಿ ಹನುಮಂತ ರಾಮನನ್ನು ಕಂಡ. ಒಮ್ಮೆ ನೋಡಿದ ಕ್ಷಣದಲ್ಲೇ ಹನುಮಂತನ ಹೃದಯ ಹೇಳಿತು, ಇವನೇ ನನ್ನ ಸ್ವಾಮಿ. ರಾಮನು ಸುಗ್ರೀವನಿಗೆ ಸಹಾಯ ಮಾಡಿ ವಾಲಿಯನ್ನು ಸಂಹರಿಸಿದ. ಬದಲಾಗಿ ಸುಗ್ರೀವನು ಸೀತೆಯನ್ನು ಹುಡುಕಲು ಸೇನೆ ಕಳುಹಿಸಿದ. ಹನುಮಂತನು ಸಮುದ್ರದ ಅಂಚಿನಲ್ಲಿ ನಿಂತು ರಾಮನ ನಾಮಸ್ಮರಿಸಿ ಒಂದು ಮಹಾಜಿಗಿತ ಹೊಡೆದು ಲಂಕೆ ತಲುಪಿದ. ಅಶೋಕವನದಲ್ಲಿ ಸೀತೆಯನ್ನು ಕಂಡ. ತಾಯಿಯಂತೆ ವಂದಿಸಿ ಹೇಳಿದ, ಅಮ್ಮ, ನಾನು ರಾಮನ ದೂತ. ಸೀತೆಯ ಕಣ್ಣೀರಲ್ಲಿ ಭರವಸೆ ಮೂಡಿತು. ಹನುಮಂತನು ಲಂಕೆಯನ್ನು ದಹಿಸಿ ರಾಮನ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದ. ಸೇತುಬಂಧನ ಮಾಡಿ ರಾಮನ ಸೇನೆ ಲಂಕೆ ಪ್ರವೇಶಿಸಿತು. ಯುದ್ಧ ಭೀಕರವಾಯಿತು. ಇಂದ್ರಜಿತನ ಅಸ್ತ್ರದಿಂದ ಲಕ್ಷ್ಮಣನು ಮೂರ್ಛೆ ಹೋದ. ರಾಮನು ಅತ್ತು ಹೇಳಿದ, ಸೀತೆಯಿಲ್ಲದೆ ಬದುಕಬಹುದು, ಆದರೆ ಲಕ್ಷ್ಮಣನಿಲ್ಲದೆ ಬದುಕಲಾರೆ. ಹನುಮಂತನು ಸಂಜೀವಿನಿ ಪರ್ವತ ತಂದ. ಲಕ್ಷ್ಮಣನು ಜೀವಂತನಾದ. ರಾಮನ ಮುಖದಲ್ಲಿ ಮತ್ತೆ ಬೆಳಕು ಮೂಡಿತು. ಅಂತಿಮ ಯುದ್ಧದಲ್ಲಿ ರಾಮನು ರಾವಣನ ಅಹಂಕಾರವನ್ನು ಧರ್ಮಬಾಣದಿಂದ ಕುಸಿತಗೊಳಿಸಿದ. ಸೀತೆಯು ಅಗ್ನಿಪರೀಕ್ಷೆ ನೀಡಿ ಪವಿತ್ರತೆಯನ್ನು ತೋರಿಸಿದಳು. ಅಯೋಧ್ಯೆಗೆ ಮರಳಿದಾಗ ದೀಪಗಳು ಹೊಳೆಯುತ್ತಿದ್ದವು. ಅದೇ ದೀಪಾವಳಿ. ರಾಮನು ರಾಜನಾದ. ಲಕ್ಷ್ಮಣನು ಸೇವಕನಾಗಿಯೇ ಉಳಿದ. ಹನುಮಂತನು ಶರಣಾದ ದಾಸನಾಗಿ ರಾಮನ ನಾಮ ಜಪಿಸುತ್ತಿದ್ದ. ರಾಮ ಧರ್ಮ, ಸೀತೆ ತ್ಯಾಗ ಮತ್ತು ಶಕ್ತಿ, ಲಕ್ಷ್ಮಣ ನಿಷ್ಠೆ ಮತ್ತು ಸೇವೆ, ಹನುಮಂತ ಭಕ್ತಿ ಮತ್ತು ಶಕ್ತಿ. ಈ 4 ಸೇರಿ ನಮಗೆ ಕಲಿಸುತ್ತಾರೆ, ಧರ್ಮದ ದಾರಿ ಕಷ್ಟವಾದರೂ ಸತ್ಯದ ಗೆಲುವು ಖಚಿತ. ಒಂದು ಸಣ್ಣ ಪ್ರಯತ್ನ ಇಷ್ಟೇ ಇರುತ್ತೆ. ಇದರಲ್ಲಿ AI ಯೂಸ್ ಮಾಡಿಕೊಂಡು ಹಾಗೂ ರಾಮಾಯಣದ ಕಥೆಯನ್ನು ಹೇಳಿದ್ದೇನೆ. ನೋಡಿ, ಎಲ್ಲರೂ ಕೇಳಿ ಆನಂದಿಸಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.